ಹಾಯ್ ಡೈಲಿಂಗ್ಸ್, ನೀವೇನಾದರೂ 12th ಮುಗಿಸಿದ್ರಾ? ಹಾಗಾದರೆ ನಿಮಗೋಸ್ಕರನೇ SSC ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲಿ ಇದೀಗ ವೇಕೆನ್ಸೀಸ್ ಖಾಲಿ ಇದ್ದು, ಸ್ಟೆನೋಗ್ರಾಫರ್ನ ಗ್ರೂಪ್ ಸಿ ಹಾಗೆ ಗ್ರೂಪ್ ಡಿ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಒಟ್ಟು 731 ವೇಕೆನ್ಸೀಸ್ ಖಾಲಿ ಇದ್ದು, ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಹಾಗೆ ಎಲಿಜಿಬಿಲಿಟಿ ಇರೋವಂಥವ್ರು ಈ ಒಂದು ವೇಕೆನ್ಸಿಗೆ ಈಗಲಿಂದನೇ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಯಾರೆಲ್ಲ ಅಪ್ಲೈ ಮಾಡೋವಂಥವ್ರು ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ. ಹಾಗೆ ನಮ್ಮ ಚಾನಲಲ್ಲಿ ಯಾರೆಲ್ಲ ಹೊಸ ವಿಡಿಯೋ ನೋಡ್ತಿರೋವಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡಲು ಏಪ್ರಿಲ್ 24 ಶುರುವಾಗಿದ್ದು, ಮೇ 15ನೇ ತಾರೀಕು ಅಪ್ಲೈ ಮಾಡಲು ಕೊನೆ ದಿನಾಂಕ ಆಗಿರುತ್ತೆ. ಹಾಗೆ ರಿಸಿಪ್ಟ್ ಪೇ ಮಾಡೋಕ್ಕೆ ಕೂಡ ಅವತ್ತೇ ಲಾಸ್ಟ್ ಆಗಿದ್ದು, ಮತ್ತು ನಿಮ್ಮ ಆನ್ಲೈನ್ ಅಪ್ಲಿಕೇಶನ್ ಫೀಸ್ನ ಪೇ ಮಾಡೋದಕ್ಕೆ ಮೇ 16th ನಿಮಗೆ ಟೈಮ್ ಅನ್ನೋದು ಇರುತ್ತೆ. ಇನ್ನು ನೆಕ್ಸ್ಟ್ ಬಂದು ನೀವೇನಾದರೂ ಅಪ್ಲಿಕೇಶನ್ ಏನಾದರೂ ಕರೆಕ್ಷನ್ ಅಂದರೆ ಚೇಂಜಸ್ ಏನಾದರೂ ಮಾಡೋಂಗಿದ್ರೆ ಮೇ 20ನೇ ತಾರೀಕಿಂದ ಮೇ 21ನೇ ತಾರೀಕುವರೆಗೂ ಟೈಮ್ ಅನ್ನೋದು ಇರುತ್ತೆ. ಅದು ಬಿಟ್ಟು ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಕೂಡ ಇದು ಜುಲೈ ಅಥವಾ ಆಗಸ್ಟ್ ಮಂತಲ್ಲಿ ನಿಮಗೆ ಕಂಡಕ್ಟ್ ಮಾಡಲಾಗುತ್ತೆ. ಇನ್ನು ಅಪ್ಲೈ ಮಾಡ್ಬೇಕಾದ್ರೆ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಾದರೆ ಅಥವಾ ಏನಾದರೂ ಪ್ರಾಬ್ಲಮ್ ಆದರೆ ಇಲ್ಲಿ ನೀಡಿರೋವಂಥ ಹೆಲ್ಪ್ ಲೈನ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಇದರಲ್ಲಿ ನಿಮಗೆ ಒಟ್ಟು 731 ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು, ಅಪ್ಲೈ ಮಾಡುವಂಥವ್ರು ಅಫಿಷಿಯಲ್ ವೆಬ್ಸೈಟ್ ಆದಂಥ www.ssc.gov.in ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ಫಾರ್ ಕ್ಯಾಂಡಿಡೇಟ್ ಅಂತ ಕಾಣಿಸ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಟೆನೆಂಟಿವ್ ವೇಕೆನ್ಸಿ ಅನ್ನೋದು ಕ್ಲಿಕ್ ಮಾಡಿದ್ರೆ ಒಂದು ನ್ಯೂ ಪೇಜ್ ಓಪನ್ ಆಗುತ್ತೆ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ. ಇನ್ನು ಇದು ಬಂದು ಸ್ಟೆನೋಗ್ರಾಫರ್ನ ಗ್ರೂಪ್ ಸಿ ವೇಕೆನ್ಸಿಗೆ ಯಾರೆಲ್ಲ PWBD ಕ್ಯಾಟಗರಿ ಅಪ್ಲೈ ಮಾಡ್ಬೋದು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಕ್ಲಿಯರಾಗಿ ನೋಡ್ಕೋಬೋದಾಗಿರುತ್ತೆ. ಯಾರೆಲ್ಲ PWBD ಕ್ಯಾಟಗರಿ ಅಪ್ಲೈ ಮಾಡುವಂಥವ್ರು ವಿಡಿಯೋನ ಪಾಸ್ ಮಾಡಿ ಕ್ಲಿಯರಾಗಿ ನೋಡ್ಕೊಳ್ಳಿ. ಇನ್ನು ಈ ಒಂದು ವೇಕೆನ್ಸಿಗೆ ಬಂದು ಸ್ಟೆನೋಗ್ರಾಫರ್ಗೆ ಓನ್ಲಿ ಮೇಲ್ ಕ್ಯಾಂಡಿಡೇಟ್ ಮಾತ್ರ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಫಿಮೇಲ್ ಕ್ಯಾಂಡಿಡೇಟ್ಗೆ ಯಾವುದೇ ಜಾಬ್ ಅನ್ನೋದು ರಿಸರ್ವೇಷನ್ ಇರೋದಿಲ್ಲ ಮತ್ತು ಅವ್ರಿಗೆ ಜಾಬ್ ಅನ್ನೋದು ಇದರಲ್ಲಿ ಇರೋದಿಲ್ಲ. ಇನ್ನು ಈ ಒಂದು ಹುದ್ದೆಗೆ ಅಪ್ಲೈ ಮಾಡುವಂಥವ್ರಿಗೆ ಬಂದು ಯಾರೆಲ್ಲ ಗ್ರೂಪ್ ಸಿಗೆ ಅಪ್ಲೈ ಮಾಡುವಂಥವ್ರು 18 to 30 ಇಯರ್ಸ್ ಒಳಗಡೆ ಇರಬೇಕಾಗುತ್ತೆ. ಯಾರೆಲ್ಲ ಗ್ರೂಪ್ ಡಿಗೆ ಅಪ್ಲೈ ಮಾಡುವಂಥವ್ರು 18 to 27 ಒಳಗಡೆ ಇರೋವಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು, ಪ್ಲಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾಯಿದೆ. ಯಾರೆಲ್ಲ SC ST ಇದ್ದರೂ ಅವರಿಗೆ 5 ಇಯರ್ಸ್, OBC ಇರೋರಿಗೆ 3 ಇಯರ್ಸ್, PWBD ಕ್ಯಾಟಗರಿ ಇರೋವಂಥವ್ರಿಗೆ 10 to 15 ಇಯರ್ಸ್. ಇದು ಬಂದು ನಿಮ್ಮ ಕ್ಯಾಸ್ಟ್ಗೆ ತಕ್ಕಾಗಿ ಚೇಂಜಸ್ ಅನ್ನೋದು ಆಗುತ್ತೆ. ಇನ್ನು ಯಾರೆಲ್ಲ ESM ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿ ಇದ್ದರೂ ಅವ್ರಿಗೂ ಕೂಡ ಅಟ್ಲೀಸ್ಟ್ 3 ಇಯರ್ಸ್ ವರ್ಕ್ ಮಾಡಿರಬೇಕಾಗುತ್ತೆ ಮತ್ತು ನಿಮಗೆ 3 to 8 ಇಯರ್ಸ್ವರೆಗೂ ರಿಲ್ಯಾಕ್ಸೇಷನ್ ಅನ್ನೋದು ಸಿಗುತ್ತೆ. ಇನ್ನು ಯಾರೆಲ್ಲ ಸೆಂಟ್ರಲ್ ಗೌರ್ಮೆಂಟಲ್ಲಿ ಗ್ರೂಪ್ ಸಿ ಆಗಿ ಲೆಸ್ ದೆನ್ ಅಂದರೆ 3 ವರ್ಷಕ್ಕಿಂತ ಕೆಳಗಡೆ ವರ್ಕ್ ಮಾಡಿರೋವಂಥವ್ರಿಗೆ ಅವ್ರಿಗೆ 40 to 45 ವರ್ಷದವರೆಗೂ ಅವ್ರಿಗೂ ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ಸಿಗುತ್ತೆ. ಇನ್ನು ಯಾರೆಲ್ಲ ವುಮೆನ್ ಕ್ಯಾಂಡಿಡೇಟ್ ಇದ್ರೋ ಅವರು ಅಂಥವ್ರು ಅಪ್ಲೈ ಮಾಡ್ತಿರೋವಂಥವ್ರಿಗೆ 35 to 40 ಇಯರ್ಸ್ ಒಳಗಡೆ ಇರೋವಂಥವ್ರು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಲ್ಲಿವರೆಗೂ ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ಸಿಗುತ್ತೆ. ಇದಕ್ಕೋಸ್ಕರ ನಿಮ್ಮದು ಒರಿಜಿನಲ್ ಕಾಪಿದು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಎಲ್ಲರೂ ಕೂಡ ಅಪ್ಲೈನ ಮಾಡಬೇಕಾಗಿರುತ್ತೆ. ಒಂದು ವೇಳೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡದೆ ಆದಲ್ಲಿ ನಿಮ್ಮ ಕ್ಯಾಸ್ಟ್ನ ಜನರಲ್ ಕ್ಯಾಟಗರಿಗೆ ಆಯ್ಕೆ ಮಾಡಲಾಗುತ್ತೆ. ಹಾಗೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಒರಿಜಿನಲ್ ಇರೋ ಥರ ನೋಡ್ಕೊಳ್ಳಿ ಮತ್ತು ವ್ಯಾಲಿಡ್ ಇರೋ ಥರ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬಂದು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ಆಲ್ರೆಡಿ ಹೇಳಿದಾಗೆ 10th ಮತ್ತು 12th ಮುಗಿಸಿದ್ರೆ ಸಾಕು. ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡಬೇಕಾದ್ರೆ ಹೆಚ್ಚಿನ ಆಗದ್ದೇ ಏನಿರೋದಿಲ್ಲ. ಜೊತೆಗೆ ನಿಮಗೆ ಹೆಚ್ಚು ಅಂದರೆ ಡಿಗ್ರಿ ಮತ್ತು ಡಿಪ್ಲೊಮೊ ಓದಿರೋವಂಥವ್ರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ, ಏನು ಪ್ರಾಬ್ಲಮ್ ಇರೋದಿಲ್ಲ. ಇನ್ನು ಅಪ್ಲಿಕೇಶನ್ ಫೀಸ್ ಬಂದು ನೀವೆಲ್ಲ 100 ರೂಪಾಯಿ ಪೇ ಮಾಡಬೇಕಾಗಿದ್ದು, ಅದರಲ್ಲಿ ಬಂದು ಯಾರೆಲ್ಲ ವುಮೆನ್ ಹಾಗೆ SC ST PWBD ಮತ್ತು ESM ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಇದಿರೋ ಅವರಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಅನ್ನೋದಿರೋದಿಲ್ಲ. ಮತ್ತು ಪೇ ಮಾಡುವಂಥವ್ರು ಭೀಮಾ, UPI, ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಇವುಗಳ ಮೂಲಕ ನೀವು ಪೇ ಮಾಡ್ಬೋದಾಗಿದ್ದು, ಮೇ 15ನೇ ತಾರೀಕುವರೆಗೂ ನಿಮಗೆ ಟೈಮ್ ಅನ್ನೋದು ಇರುತ್ತೆ. ಒಂದು ವೇಳೆ ನೀವು ಅಪ್ಲಿಕೇಶನ್ ಫೀಸ್ನ ಪೇ ಮಾಡದೆ ಸಬ್ಮಿಟ್ ಮಾಡಿದಲ್ಲಿ ನಿಮ್ಮ ಅಪ್ಲಿಕೇಶನ್ಗಳನ್ನ ರಿಜೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಬಂದು ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ಸ್ ಬಂದು ಇಂಡಿಯಾದಲ್ಲಿ ಎಲ್ಲ ಕಡೆ ಇರುತ್ತೆ. ಎಕ್ಸಾಮಿನೇಷನ್ ಸೆಂಟರ್ಸು 30 ಸ್ಟೇಟ್ಸಲ್ಲಿ ಕೂಡ ಎಕ್ಸಾಮಿನೇಷನ್ ಸೆಂಟರ್ಸಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಅದರಲ್ಲಿ ಎಲ್ಲೆಲ್ಲಿ ಅಂತ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ ಕ್ಲಿಯರಾಗಿ ನೋಡ್ಕೋಬೋದಾಗಿರುತ್ತೆ. ನೀವು ವಿಡಿಯೋನ
ಪಾಸ್ ಮಾಡಿ. ಇನ್ನು ನಮ್ಮ ಕರ್ನಾಟಕದಲ್ಲಿ, ಕೇರಳದಲ್ಲಿ ಮತ್ತು ಲಕ್ಷದ್ವೀಪ್ ಇಲ್ಲಿ ಎಲ್ಲ ಕಡೆ, ನಮ್ಮ ಬ್ಯಾಂಗ್ಳೂರು, ಹುಬ್ಬಳ್ಳಿ, ಹೀಗೆ ವೇರಿಯಸ್ ಪ್ಲೇಸಲ್ಲಿ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ಸ್ ನೋಡ್ಬೋದಾಗಿರುತ್ತೆ. ಒಂದು ವೇಳೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕೂಡ ಅವ್ರಿಗೆ ಕಾಲ್ ಮಾಡಿ ತಿಳ್ಕೊಬೋದಾಗಿರುತ್ತೆ ಎಕ್ಸಾಮಿನೇಷನ್ ಸೆಂಟರ್ಸ್ನ ಬಗ್ಗೆ. ಇನ್ನು ಎಕ್ಸಾಮ್ ಬಂದು ನಿಮಗೆ ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆಗಿದ್ದು, ಇದರಲ್ಲಿ ಬಂದು ನಿಮ್ಮ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್, ಜನರಲ್ ಅವೇರ್ನೆಸ್ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ನ ಬಗ್ಗೆ ಕ್ವೆಶನ್ಸ್ ಅನ್ನೋದು ಇರುತ್ತೆ. ಒಟ್ಟು 3 ಪಾರ್ಟ್ ಆಗಿ ಎಕ್ಸಾಮನ್ನು ಡಿವೈಡ್ ಮಾಡಲಾಗಿದ್ದು 100 ಮಾರ್ಕ್ಸ್ ಇರುತ್ತೆ. ಮತ್ತು ಈ ಒಂದು ಎಕ್ಸಾಮ್ನ ನೀವು 2 ಅವರ್ಸಲ್ಲಿ ಕಂಪ್ಲೀಟ್ ಅನ್ನೋದು ಮಾಡಬೇಕಾಗಿರುತ್ತೆ. ಹಾಗೆ ನೀವು ಮಾಡುವಂಥ ಪ್ರತಿಯೊಂದು ರಾಂಗ್ ಆನ್ಸರ್ಗೂ ಕೂಡ 0.25 ಮಾರ್ಕ್ಸ್ನ ಕಟ್ ಮಾಡಲಾಗುತ್ತೆ. ಮತ್ತು ನಿಮಗೆ ಈ ಒಂದು ಪೇಪರ್ ಬಂದು ಇಂಗ್ಲೀಷ್ ಮತ್ತು ಹಿಂದಿ ಲ್ಯಾಂಗ್ವೇಜ್ ಎರಡರಲ್ಲೂ ನಿಮಗೆ ನೋಡ್ಬೋದಾಗಿರುತ್ತೆ. ಇನ್ನು ಸ್ಟೆನೋಗ್ರಾಫರ್ಗೆ ಸ್ಕಿಲ್ ಟೆಸ್ಟ್ ಕೂಡ ನೀಡಲಾಗ್ತಾಯಿದ್ದು, ಅದರಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಮತ್ತು ಹಿಂದಿ ಲ್ಯಾಂಗ್ವೇಜಲ್ಲಿ ಎರಡರಲ್ಲೂ ಕೂಡ ಇರುತ್ತೆ. ಹಾಗೆ ಅವ್ರು ನೀಡಿರೋವಂಥ ಟೈಮ್ ಡ್ಯೂರೇಷನ್ನ ನೀವು ಕಂಪ್ಲೀಟ್ ಮಾಡಿದ್ರೆ ಕರೆಕ್ಟಾಗಿ ನೀವು ಮಾರ್ಕ್ಸ್ ತಗೋಬೋದಾಗಿರುತ್ತೆ. ಒಂದು ವೇಳೆ ಕಡಿಮೆ ತೊಗೊಂಡ್ರೆ ನೀವೇ ಮಾರ್ಕ್ಸ್ನ ಕಳ್ಕೊಂಡವರಾಗಿ ನಿಮಗೆ ಜಾಬ್ ಸಿಗೋವಂಥ ಚಾನ್ಸಸ್ ಕಡಿಮೆ ಆಗುತ್ತೆ. ಹಾಗೆ ನೀವು ಅಪ್ಲೈ ಮಾಡೋಂಥ ಟೈಮಲ್ಲಿ ನೀವು ಒರಿಜಿನಲ್ ಡಾಕ್ಯುಮೆಂಟ್ನ ಅಪ್ಲೈ ಮಾಡಿ. ಹಾಗೆ ಪ್ರತಿಯೊಂದು ಡಾಕ್ಯುಮೆಂಟು ಸ್ಕ್ಯಾನ್ ಆಗಿರಲಿ. ನೆಕ್ಸ್ಟ್ ಬಂದು ನೀವು ಅಪ್ಲೋಡ್ ಮಾಡೋಂಥ ಪ್ರತಿಯೊಂದು ಡಾಕ್ಯುಮೆಂಟ್ ಒರಿಜಿನಲ್ ಆಗಿದ್ದು, ನೆಕ್ಸ್ಟು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಇರುತ್ತೆ. ಅದನ್ನು ನಿಮಗೆ ಯಾವಾಗ ಅನ್ನೋದು ಹೇಳ್ತಾರೆ. ಇನ್ನು ನೀವು ಎಕ್ಸಾಮಲ್ಲಿ ಮಿನಿಮಮ್ ಕ್ವಾಲಿಫಿಕೇಷನ್ ಮಾರ್ಕ್ಸ್ನ ತೊಗೋಬೇಕಾಗಿರುತ್ತೆ. ಯಾರೆಲ್ಲ ಯು ಆರ್ ಇದ್ದೀರ 30%, OBC EWS ಬಂದು 25%, ಇನ್ನು ಉಳಿದಂಥ ಎಲ್ಲ ಕ್ಯಾಟಗರಿ ಕೂಡ 20% ಅಬೌವ್ ತೊಗೊಂಡ್ರೆ ಮಾತ್ರ ನೀವು ಮಿನಿಮಮ್ ಕ್ವಾಲಿಫೈ ಆಗ್ತೀರಾ. ಎಕ್ಸಾಮಲ್ಲೇ ಮಿನಿಮಮ್ ಕ್ವಾಲಿಫೈ ಮಾರ್ಕ್ಸ್ ತೊಗೊಳ್ಳಿಲ್ಲ ಅಂದರೆ ಅಲ್ಲೇ ನೀವು ರಿಜೆಕ್ಟ್ ಆಗ್ತೀರಾ. ಇನ್ನು ನಿಮಗೆ ಜಾಬ್ ವೈಸ್ ಆಗಿ ಮಾಲ್ ಪ್ರಾಕ್ಟೀಸಿಂಗ್ ಕೂಡ ಇರುತ್ತೆ. ನಿಮಗೆ ಜಾಬ್ ಡಿಫ್ರೆನ್ಸ್ ಆಗಿರೋದ್ರಿಂದ ನಿಮಗೆ 1 ಇಯರಿಂದ 7 ಇಯರ್ವರೆಗೂ, ಮ್ಯಾಕ್ಸಿಮಮ್ 7 ಇಯರ್ವರೆಗೂ ನಿಮಗೆ ಮಾಲ್ ಪ್ರಾಕ್ಟೀಸ್ ಅನ್ನೋದು ಇರುತ್ತೆ. ಇದು ನಿಮ್ಮ ಜಾಬ್ಗೆ ತಕ್ಕಾಗೆ ಈ ಒಂದು ಮಾಲ್ ಪ್ರಾಕ್ಟೀಸ್ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ. ಇನ್ನು ನಿಮಗೆ ಸ್ಯಾಲ್ರಿ ಬಂದು ಯಾರೆಲ್ಲ ಗ್ರೂಪ್ ಸಿ ಇದ್ರೋ ಅವ್ರಿಗೆ 30,000ವರೆಗೂ ನಿಮಗೆ ಸ್ಯಾಲ್ರಿ ಅನ್ನೋದು ಇರುತ್ತೆ. ಯಾರೆಲ್ಲ ಗ್ರೂಪ್ ಡಿ ವೇಕೆನ್ಸಿ ಇರೋವಂಥವ್ರಿಗೆ ಅಪ್ ಟು 20,000ವರೆಗೂ ನಿಮಗೆ ಸ್ಯಾಲ್ರಿ ಅನ್ನೋದು ನೀಡಲಾಗುತ್ತೆ ಪ್ರತಿ ಮಂತ್ಗೆ. ಇನ್ನು ನೆಕ್ಸ್ಟ್ ಬಂದು ಯಾರೆಲ್ಲ ನಿಮ್ಮ ಅಪ್ಲಿಕೇಶನ್ಗಳನ್ನ ಎಡಿಟ್ ಮಾಡ್ತೀರೋ ಅವ್ರಿಗೆ ಫಸ್ಟ್ ಟೈಮ್ ನೀವೇನಾದರೂ ಎಡಿಟ್ ಮಾಡ್ತಿದ್ದರೆ ನೀವು ₹200 ಫೀಸ್ನ ಪೇ ಮಾಡಬೇಕಾಗಿರುತ್ತೆ. ಅದೇ ನೀವೇನಾದ್ರು ಸೆಕೆಂಡ್ ಟೈಮ್ ಕರೆಕ್ಷನ್ ಮಾಡಿದಲ್ಲಿ ನೀವು ₹500 ಅಮೌಂಟ್ನ ಪೇ ಮಾಡಬೇಕಾಗಿರುತ್ತೆ. ಇನ್ನು ಇದು ಹೆಲ್ಪ್ ಡೆಸ್ಕ್ ನಂಬರ್ಸ್ ಆಗಿರುತ್ತೆ. ಇದು ಟೋಲ್ ಫ್ರೀ ನಂಬರ್ ಆಗಿದ್ದು ಪ್ರತಿಯೊಂದು ಸ್ಟೇಟ್ಗೂ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಅದರಲ್ಲಿ ನಮ್ಮ ಬ್ಯಾಂಗ್ಳೂರಿಗೆ KKR 08025502520 ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದಾಗಿರುತ್ತೆ. ಯಾಕಂದರೆ ಸ್ಟೇಟ್ಗೆ ತಕ್ಕಾಗೆ ಲ್ಯಾಂಗ್ವೇಜ್ ಕೂಡ ಚೇಂಜ್ ಆಗುತ್ತೆ. ಸೊ ನಮ್ಮ ಕನ್ನಡದಲ್ಲಿ ಮಾತಾಡೋದಕ್ಕೆ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡ್ಬೋದಾಗಿರುತ್ತೆ. ಎಲ್ಲ ಸ್ಟೇಟ್ಗೂ ಕೂಡ ಇಲ್ಲಿ ನಂಬರ್ ನೀಡಾಗಿದ್ದು ನೀವು ಚೆಕ್ ಮಾಡ್ಕೊಂಡು ಕಾಲ್ ಮಾಡ್ಬೋದಾಗಿರುತ್ತೆ. ಸೊ ಇದಾಗಿರುತ್ತೆ ಇವತ್ತು ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ. ಯಾರೆಲ್ಲ ವೇಕೆನ್ಸೀಸ್ ಜಾಬ್ಸ್ನ ಹುಡುಕ್ತಿರೋ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಯಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಈ ಒಂದು ವಿಡಿಯೋನ ವೀಕ್ಷಿಸಿದಾಗೆ ಎಲ್ಲರಿಗೂ ನಿಮ್ಮ ಪ್ರತಿಭೆ ಕಡೆಯಿಂದ ಧನ್ಯವಾದಗಳು. ಹಾಗೆ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡ್ತಿರೋ ಎಲ್ಲರಿಗೂ ಕೂಡ ವೆರಿ ಆಲ್ ದ ಬೆಸ್ಟ್.